ಸಾಹೇಬರು ಸಹ 10-15 ಜನ ಪ್ರಮುಖರ ಜೊತೆಗೆ ಡೆಲ್ಲಿಗೆ ಬಂದ್ರೆ ಸುಧಾಕರ್ ಅವ್ರು ಬಂದಾಗ ಸಹನು ಹೇಳಿದ್ದಾರೆ, ನೇಕಾರರಿಗೆ ತುಂಬಾ ತೊಂದರೆ ಆಗಿದೆ, ನಮ್ಗೆ ನೀವು ಏನೋ ಒಂದು ಜೆ ಟ್ಯಾಗ್ ಮಾಡಿಸ್ಕೊಡ್ರಿ, ಮತ್ತೆ ಪವರ್ ಲೂಮ್ ಆಕ್ಟ್ ಮಾಡಿಸ್ಕೊಡ್ರಿ, ಸೆಂಟ್ರಲ್ಗೆ ಬರ್ತೀವಿ ನಾವು 15 ಜನ ಅಂದ್ಬಿಟ್ಟು. ಯಾರ 15 ಜನ ಯಾರು ಬರೋರು, ಯಾರು ಕರ್ಕೊಂಡು ಹೋಗ್ತೀರಾ ನೀವು? ಫಸ್ಟ್ ಅದನ್ನ ಹೇಳ್ರಿ. ನಾವ್ ಇಷ್ಟು ದಿನ ಕಷ್ಟ ಬಿದ್ದು ಹೋರಾಡಿರೋರು ಅಲ್ಲಿ ಯಾವುದೇ ರೀತಿ ನಮ್ಗೆ ಪ್ರಾಶಸ್ತ್ಯ ಕೊಡ್ಲಿಲ್ಲ, ಸಿಗ್ಲೂ ಇಲ್ಲ. ಅದ್ರ ಬಗ್ಗೆ ನಾವು ತುಂಬಾ ಬೇಸರ ಇದೆ. ಯಾಕೆ ಈ ರೀತಿ ಮಾಡಿದ್ರಿ? ಸೂರತ್ ಇಂದ ತಂದು ಮಾಡ್ತಾ ಇರೋಂಥವ್ರಿಗೆ ಯಾಕೆ ಪ್ರಾಶಸ್ತ್ಯ ಕೊಟ್ರಿ? ನಮ್ಗೆ ಈ ಬಗ್ಗೆ ತುಂಬಾ ಬೇಸರ ಇದೆ. ಮುಂದಕ್ಕಾದ್ರೂ ಇದನ್ನ ಸರ್ ಮಾಡ್ಕೊಂಡು ನೀವು ಫಸ್ಟ್ ಯಾರ ಪರ ಇದ್ದೀರಾ ಅನ್ನೋದು ನಮ್ಗೆ ತಿಳಿಸ್ಬೇಕು, ಈ ಮೂಲಕ ತಿಳಿಸ್ಬೇಕು. ನೇಕಾರೆಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಸಲ್ಲ. ನಮ್ಗೆ ಪಕ್ಷಾತೀತವಾಗಿ ಎಲ್ಲರೂ ಹೋರಾಡ್ತಾ ಇದ್ವಿ. ನಮ್ಗೆ ಫಸ್ಟ್ ನಮ್ ಬದುಕೆ ಮುಖ್ಯ, ಬೇರೆ ಯಾವ್ದು ಇದರಿಂದ ಬೇರೆ ಪಾರ್ಟಿ ಗಿಲ್ಟಿ ಎಲ್ಲ ಆಮೇಲೆ. ಫಸ್ಟ್ ನಮ್ ಬದುಕು ನಮ್ಮ ಮುಖ್ಯ. ಸೂರತ್ ಸೀರೆ ತಡೆಗಟ್ಟಬೇಕು ಅಂತ ನಾವು ಸುಮಾರು ಜನ ಬೀದಿಗೆ ಬಂದು ಓಡಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಇಲ್ಲಿ ಸೀರೆ ಸಂತೆ ಅಂತ ಮಾಡಿದಾಗ ಅವ್ರನ್ನೇ ಕರೆದು ಅವ್ರಿಗೆ ಪ್ರಾಶಸ್ತ್ಯ ನೀಡಿ ಅವ್ರಿಗೆ ಸನ್ಮಾನ ಮಾಡಿದಾಗ ನಮ್ಗೆಲ್ಲೋ ಒಂಚೂರು ತುಂಬಾ ಬೇಸರ ಆಗಿದೆ. ಇದ್ರ ಬಗ್ಗೆ ನೀವು ದಯವಿಟ್ಟು ಮುಂದಕ್ಕಾದ್ರೂ ಸರ್ ಮಾಡ್ಕೊಂಡು ನಮ್ಮ ನೇಕಾರರ ಬಗ್ಗೆ ನೀವು ಒಳ್ಳೆ ಎಜುಕೇಟೆಡ್ ಇದ್ದೀರಾ, ಇನ್ನೊಂದಿದ್ದೀರಾ, ಒಳ್ಳೆ ನಮ್ಗೆ ದಾರಿ ತೋರಿಸ್ತೀರಾ ಅಂತ ನಾವಂತೂ ಅನ್ಕೊಂಡಿದೀವಿ ಸರ್. ಧನ್ಯವಾದಗಳು.